ಜಸ್ಟ್ ಇಂಟರಪ್ಟ್ ಮಾಡ್ತೀನಿ, ಯಾಕಂದ್ರೆ ಶತಕ ಆಗಿದೆ. ಈಗ ಶತಕ ಬಾರಿಸಿದೆ ಎನ್ಡಿಎ ಅಭ್ಯರ್ಥಿಗಳು ಶತಕದ ಗಡಿಯನ್ನ ದಾಟಿ ಈಗ ಲೀಡ್ ಅನ್ನ ಪಡಿತಾ ಇದ್ದಾರೆ. 101 ಇನ್ನು ಮ್ಯಾಜಿಕ್ ನಂಬರ್ಗೆ ಅಂದ್ರೆ ಲೀಡ್ ಪ್ರಕಾರ ನಾವು ಹೇಳೋದಾದ್ರೆ ಇನ್ನೊಂದು 21 ಕ್ಷೇತ್ರ ಮಾತ್ರ ಬಾಕಿ. ಎನ್ಡಿಎ 101 ಕ್ಷೇತ್ರ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಕೊಡುತ್ತೆ. ಇದು 101 ಕ್ಷೇತ್ರದಲ್ಲಿ ಬೆಳಗ್ಗೆನೆ ನಾವು ಲೀಡಲ್ಲಿ ಇದ್ದೀವಿ ಅಂತ ಅಂದ್ರೆ ಒಂದು ಒಳ್ಳೆ ಸೂಚನೆ ಎನ್ಡಿಎಗೆ. ಮಹಾಗಠಬಂಧನ್ 63, ಅವರು ಕೂಡ ಈಗ ನಿಧಾನಕ್ಕೆ ತಮ್ಮ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಶತಕ ಬಾರಿಸಿದೆ ಎನ್ಡಿಎ. 101 ಕ್ಷೇತ್ರದಲ್ಲಿ ಎನ್ಡಿಎ ತನ್ನ ಲೀಡನ್ನ ಪಡ್ಕೊಂಡು ಮುನ್ನುಗ್ತಾ ಇದೆ. ಇನ್ನು ಇದುವರೆಗೆ ಅಂಚೆ ಮತಗಳು ಮಾತ್ರ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇರೋದು. ಶತಕ ಬಾರಿಸಿದೆ ಎನ್ಡಿಎ 63 MGB. ಸರ್ ಆಗ್ಲೇ ಗಂಗಾಧರ್ ಮೂರ್ತಿ ಅವರು ಹೇಳ್ತಾರೆ ಶತಕ ಆಗಿದೆ ಎನ್ಡಿಎ. ಈ ಬಿಹಾರ್ ಚುನಾವಣೆಯಲ್ಲಿ ನೀವು ಏನು ಅಲಯನ್ಸ್ ಪಾಲಿಟಿಕ್ಸ್ ಇತ್ತಲ್ಲ ಅದನ್ನ ಕರೆಕ್ಟಾಗಿ ಮಾಡಿದ್ದಂಥ ಪಾರ್ಟಿ ಯಾವುದಾದ್ರು ಇದ್ರೆ ಅದು ಎನ್ಡಿಎ. ಆ್ಯಂಡ್ BJP ಆ್ಯಂಡ್ JDU ಅಲಯನ್ಸಲ್ಲಿ ಈವನ್ ಪಾಸ್ವಾನ್ ಪಾರ್ಟಿ ಅವ್ರನ್ನ ಜೊತೆಗೆ ತೊಗೊಂಡಿದ್ದು, ಜೊತೆಗೆ ಈಕ್ವಲ್ ಶೇರ್ ಮಾಡ್ಕೊಂಡಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಕಾಂಗ್ರೆಸ್ಸು ಮತ್ತು ಏನು RJD ಈಗೂ ಕೂಡ ಒಂದು 12-13 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ತಿದ್ದಾರೆ. ಅಂದರೆ ಅರ್ಥ ಏನು ಅಂತ ಅಂದರೆ ಇವರಲ್ಲಿರ್ತಕ್ಕಂಥ ಗೊಂದಲಗಳಿದಾವಲ್ಲ ಆ ಗೊಂದಲಗಳನ್ನು ಸರಿಪಡಿಸ್ಕೊಳ್ಳೋಕೆ ಆಗಲೇ ಇಲ್ಲ ಅವ್ರಿಗೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಲಾಲೂ ಪ್ರಸಾದ್ ಯಾದವ್ ಅವರ ಇನ್ನೊಬ್ಬ ಪುತ್ರ ಆ ಪಕ್ಷದ ವಿರುದ್ಧ ಆಚೆ ಬಂದಿದ್ದು, ಆ ಫ್ಯಾಮಿಲಿ ಪೊಲಿಟಿಕ್ಸು ಮತ್ತೊಂದೆಲ್ಲ, ಇವೆಲ್ಲ ಗೊಂದಲಗಳ ಮಧ್ಯೆ ಚುನಾವಣೆಗೆ ಹೋಗಿದೆಯಲ್ಲ ಅದು ಮಹಾಗಠಬಂಧನ್ಗೆ ಹೊಡೆತ ಕೊಡ್ತಾ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನೀವು RJD ಕಾಂಗ್ರೆಸ್ ಜೊತೆ ಯಾವಾಗ ಹೋಯ್ತು, ಕಾಂಗ್ರೆಸ್ ಇಲ್ಲಿ ಮೈನರ್ ಪಾರ್ಟ್ನರ್, ಅವ್ರಿಗಲ್ಲಿ ಭಾಳ ದೊಡ್ಡ ಶಕ್ತಿ ಏನಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಹಿಡ್ಕೊಂಡೇ ಹೋಗ್ಬೇಕು. ಮತ್ತು ಇತಿಹಾಸ ಹೇಳುತ್ತೆ ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಈ ಸ್ಥಿತಿಗೆ ತಂದಿದ್ದು ಕಾಂಗ್ರೆಸ್. ಅವ್ರನ್ನ ಮೇವು ಹಗರಣದಲ್ಲಿ CBI ಕೇಸ್ಗೆ ಹಾಕಿಸಿ ಒಳಗಾಕಿ ಜೈಲಿಗೆ ಹಾಕಿ. ವಿಚಿತ್ರ ಏನು ಅಂತಂದರೆ ಕಾಂಗ್ರೆಸ್ಸಿನ ಜಗನ್ನಾಥ್ ಮಿಶ್ರಾ ಅಂತ ಒಬ್ಬರು ಎಕ್ಸ್ ಚೀಫ್ ಮಿನಿಸ್ಟ್ರು ಇದೇ ಕೇಸಲ್ಲಿ ಇರ್ತಾರೆ, ಅವ್ರನ್ನ ಬಿಡಿಸ್ತಾರೆ. ಲಾಲೂ ಪ್ರಸಾದ್ ಯಾದವ್ ಜೈಲಿಗೆ ಹೋಗ್ತಾರೆ. ಅಂದರೆ ಆ ಸಂಬಂಧಗಳು ಆ ಯಾದವ ಕಮ್ಯುನಿಟಿನಲ್ಲಿ ಮತ್ತು ಕಾಂಗ್ರೆಸ್ನ ನಂಬಿ ಹೋದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಲಾಸ್ಟ್ ಟೈಮ್ ನೋಡಿ ನಿತೀಶ್ ಕುಮಾರ್ ಅಂಡ್ 73 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 102 NDA, 73 ಮಹಾಗಠಬಂಧನ್. ಮೇ ಬಿ ನಿಖೇತ್ ರಾಜ್ ಅವರಿಗೆ ಸ್ವಲ್ಪ ಇದೊಂದು ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ. 73ಕ್ಕೆ ಹೋಗ್ತಾ ಇರೋದು, ಆಲ್ಮೋಸ್ಟ್ ನೀವು ಸೆಂಚುರಿ ಹತ್ರಕ್ಕೆ ಹೋಗ್ತಾ ಇದ್ದೀರಾ. 102 ಈಗ 104 NDA, 73 ಮಹಾಗಠಬಂಧನ್. ಸೊ ಅಂಚೆ ಮತ ಮಾತ್ರ ಈಗ ನಾವು ಅಪ್ಡೇಟ್ ಅನ್ನ ನೀಡ್ತಾ ಇರೋದು. EVM ನ ಮತಗಳು ಇನ್ನು ಶುರು ಆಗಬೇಕು, ಅದರ ಅಪ್ಡೇಟ್ ಅನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀವಿ. 104 NDA, 73 ಮಹಾಗಠಬಂಧನ್. ಸೊ ಅಂಚೆ ಮತ ಎಣಿಕೆಯಲ್ಲಿ ಆರಂಭಿಕ ಟ್ರೆಂಡ್, ನಾವು ಬೆಳಗಿನ ಟ್ರೆಂಡ್ ಗಮನಿಸಿದ್ರೆ ಸ್ಪಷ್ಟವಾಗಿ ಈ ಮ್ಯಾಜಿಕ್ ನಂಬರ್ ಕಡೆಗೆ ಅಂದ್ರೆ ಲೀಡ್ ನಲ್ಲಿ 122ರ ಕಡೆಗೆ NDA ಸಾಗ್ತಾ ಇದೆ. 73 ಮಹಾಗಠಬಂಧನ್. ಏನಾದ್ರೂ EVM ನ ಮತ ಎಣಿಕೆ ಆರಂಭ ಆದ್ಮೇಲೆ ಈ ನಂಬರ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದಾ, ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನ ನಾವು ನೋಡಬಹುದಾ ಅನ್ನೋ ನಿರೀಕ್ಷೆ ಸಹಜವಾಗಿ ಮಹಾಗಠಬಂಧನ್ ನಾಯಕರಿಗಿರುತ್ತೆ. ಆದ್ರೆ NDA ಅವರಿಲ್ಲ, ನಮ್ದೇ ಈಗ ಲೀಡ್ ಅನ್ನೋ ರೀತಿಯಾಗಿ ಈಗ ಸಾಗ್ತಾ ಇದೆ. 110 NDA ಈಗ 110 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಳ್ತಾ ಇದೆ, ಮುನ್ನಡೆಯನ್ನ ಸಾಧಿಸ್ತಾ ಇದೆ. 77 ಕ್ಷೇತ್ರದಲ್ಲಿ ಮಹಾಗಠಬಂಧನ್, 3 ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ. ಅಂಚೆ ಮತದ ಅಪ್ಡೇಟ್ ಅನ್ನ TV9 ಈಗ ಆರಂಭಿಕವಾಗಿ ನೀಡ್ತಾ ಇರೋದು. ನಮ್ಗೆ ಯಾವುದೇ ಧಾವಂತ ಇಲ್ಲ, ಯಾವುದೋ ಅರ್ಜೆಂಟ್ ಅಲ್ಲಿ ನಂಬರ್ ಕೊಡಬೇಕು ಅನ್ನೋ ಯಾವುದೇ ಅರ್ಜೆನ್ಸಿ TV9ಗಿಲ್ಲ. ಸ್ಪಷ್ಟವಾಗಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅದರ ಪ್ರಕಾರನೇ ನಂಬರ್ ನಿಮಗೆ ನೀಡ್ತಾ ಹೋಗ್ತಾ ಇದೀವಿ. 110, 77 ಈಗ ಸದ್ಯದ ಟ್ಯಾಲಿ. BJP 58, ನೀವಲ್ಲಿ ಗಮನಿಸಬಹುದು. 58 BJP, 42 JDU, ಇತ್ತ RJD 60, ಕಾಂಗ್ರೆಸ್ ಈಗ 9 ಡಬಲ್ ಡಿಜಿಟ್ ಕಡೆಗೆ ಕಾಂಗ್ರೆಸ್ ಈಗ ಹೋಗ್ತಾ ಇದೆ. ಒಂದು ಕಾಲದಲ್ಲಿ 3 ಡಿಜಿಟ್ ನಲ್ಲಿ ಇದ್ದಂತ ಪಾರ್ಟಿ ಈಗ ಡಬಲ್ ಡಿಜಿಟ್ ಕಡೆ ಹೋಗ್ತಾ ಇರೋದು. ಈಗ 42 JDU, ಇನ್ನೊಂದು ಕಡೆ NDA 58, ಅದರಲ್ಲಿ BJP 58, 110 NDA, JDU 42. ನಿಮಗೆ ಈಗಿನ ಟ್ಯಾಲಿ ಏನು ಮ್ಯಾಜಿಕ್ ನಂಬರ್ಗೆ ಆಲ್ಮೋಸ್ಟ್ 12 ಕ್ಷೇತ್ರಗಳ ಅವಶ್ಯಕತೆ ಇದೆ ಲೀಡ್ ಪಡ್ಕೊಳ್ಳೋಕೆ. 110 ಕ್ಷೇತ್ರದಲ್ಲಿ ನಿತೀಶ್ ಕುಮಾರ್, ಇನ್ನೊಂದು ಕಡೆ ತೇಜ್ ಪ್ರತಾಪ್ ಯಾದವ್ ಜನಶಕ್ತಿ ಜನತಾದಳ್ ರೆಬೆಲ್ ಆಗಿ ಅವ್ರು ಹೊರಗಡೆ ಹೋಗಿ ಆದರೆ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ.